ನಿಮ್ಮ ಹೆಸರು? ಮಂಜೇಶ್ ಸರ್. ಮಂಜೇಶ್. ನಿಮ್ಮ ಅಪ್ಪಾಜಿ ಹೆಸರು? ಮುನೇಗೌಡ. ಮುನೇಗೌಡರು. ಯಾವ ಊರು? ಹೆಗ್ಡೆಹಳ್ಳಿ. ಯಾವ ಹೋಬಳಿ ಬರುತ್ತೆ? ತೂಬಗೆರೆ ಹೋಬಳಿ. ದೊಡ್ಡಬಳ್ಳಾಪುರ ತಾಲೂಕು. ಬೆಂಗಳೂರು ರೂರಲ್. ಈ ಎರಡು ಬೀಜದವರಿಗಳಲ್ಲ? ಹಾಂ ಸರ್, ಬಿದ್ದೋರಿಗಳು. ಎಷ್ಟು ದಿನದಿಂದ ನಿಮ್ಮ ಮನೆಗವೆ? ಒಂದು 8 ತಿಂಗಳಿಂದ ಸರ್. ಘಾಟಿ ಜಾತ್ರೆಗೆ ಪ್ರತಿ ವರ್ಷವೂ ಬರ್ತಾಯಿದ್ದೀರಾ? ಪ್ರತಿ ವರ್ಷನೂ ಬರ್ತೀವಿ. ಹಾಂ ಹಾಂ. ಯಾವಾಗೂ ಜೊತೆ ಇರ್ತದೆ ನಿಮ್ಮ ಮನೆಗೆ ಹೋರಿಗಳು? ಹಾಂ, ಜೊತೆ ಸರ್. ಹಾಂ ಹಾಂ. ಸ್ವಲ್ಪ ಸೊಣ್ಣಗಾರ ಇರ್ತವೆ ಒಂದು ಜೊತೆ. ಹಾಂ, ಟೈಮಿಂದ ಒಂದು ಸ್ವಲ್ಪ ಸೊಣ್ಣಗಾರ ಇರ್ತವೆ. ಸಣ್ಣಗರುಗಳು. ಹಾಂ ಹಾಂ ಹಾಂ. ಒಂದು ದೊಡ್ಡವರ ಇದ್ದು ಒಂದು ಸಣ್ಣಗಾರ ಇರ್ತವೆ. ಹಾಂ ಹಾಂ. ಇಲ್ಲಾಂದರೆ ಒಂದು ಜೊತೆ ಇರ್ತವೆ. ಒಂದು ಜೊತೆ ಇರ್ತವೆ. ಹಾಂ ಹಾಂ. ಎಷ್ಟು ಇದೆಲ್ಲ ಟಾಪ್ ಓರಿ ನಿಮ್ಮದು? ಹೌದು ಸರ್. ಎಷ್ಟು ಹಸು ಮೇಲೆ ಬಿಟ್ಟಿರ್ಬೋದು? ಒಂದು 80 ಹಸ ಸರ್. ಇದು ಇದು ಒಂದು 60-65. ಎರಡೂ ಬಿಡ್ತೀರಾ? ಹಾಂ, ಎರಡು ಬಿಡ್ತೀವಿ. ಎರಡೂ ಬಿಡ್ತೀರಾ? ಅಲ್ಲ, ಎರಡು ಒಂದು ಹಸು ಬಂದರೆ ಎರಡು ಒಂದೊಂದ್ಸತಿ ಒಂದು ಆರು ಇದು ಒಂದು ಆರು ಬಿಡ್ತೀವಿ. ಎರಡು ಬಿಡ್ತೀರಾ? ಕೆಲವರು ಇಲ್ಲ ಒಂದೇ ಸಾಕು ಅನ್ನೋರು ಇದ್ದಾರಾ? ಕೆಲವರೆಲ್ಲ ಇದೇ ಬಿಡಿಸ್ತಾರೆ, ಒಬ್ಬರು ಇದೇ ಬಿಡಿಸ್ತಾರೆ. ಇದನ್ನು ಬಿಡಿಸೋರು ಇದ್ದಾರಾ? ಬಿಡ್ತಾರೆ. ಹೌದಾ? ಅಲ್ಲ, ಎರಡು ಒಂದು ಹಸು ಮೇಲೆ 2 ಆರು ಬಿಟ್ಟರೆ ಇದೊಂದು ಅದೊಂದು ಜಾಸ್ತಿ ಹಸು ಜಾಸ್ತಿ ಇದಾಗಲ್ವಾ? ಅದೇ ಸರ್, ಹಸು ನೋಡ್ಕೊಂಡು ಬಿಡ್ತೀವಿ. ಹೌದಾ? ಮತ್ತೇನ ಸ್ವಲ್ಪ ಸೈಜ್ ಇದ್ರೆ ಓರಿ ಸೈಜ್ ಹಸ ಸೈಜ್ ಇದ್ರೆ 2 ಆರು ಬಿಡ್ತೀರಿ, ಇಲ್ಲಾಂದ್ರೆ ಒಂದು ಕನ್ಪಡ್ಯಾರ ಒಂದು ಯಾರ. ಒಂದೇ ಆರೆ. ಹಾಂ ಹಾಂ. ಅಲ್ಲ, ಎರಡು ಬಿಡ್ತೀರಲ್ಲ, ಯಾವ್ದು ಕರು ಹುಟ್ಟುತ್ತೆ ಅಂತ ಗೊತ್ತಾಗಲ್ವಲ್ಲ? ಕೈ ತಿಂಡಿ ಏನು ಕೊಡ್ತೀರಾ? ಸರ್, ಬೂಸ, ಮುಸ್ಕಿನ ಜೋಳ, ಹಾಂ ಹಾಂ, ಅಕ್ಕಿ ನುಚ್ಚು, ಹಾಲು, ಮೊಟ್ಟೆ. ಹಾಂ ಹಾಂ. ನೀವು ಏನು ಓದ್ತಾ ಇರೋದು? ಪನ್ನೆಲ್ಲ LLB ಸರ್. LLBನಾ? ಎಲ್ಲಿ? ಚಿಕ್ಕಬಳ್ಳಾಪುರದಲ್ಲಿ? ಕೆಂಪೇಗೌಡ. ಹಾಂ ಹಾಂ ಹಾಂ. ನಿಮ್ಮೂರಿಗೆ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ? 12 ಕಿಲೋಮೀಟರ್. 12. ಚಿಕ್ಕಬಳ್ಳಾಪುರಕ್ಕೆ ನಿಮ್ಮೂರಿಂದ? ಅದು ಅಷ್ಟೇ ಸರ್. ಹೌದಾ? ಇವಾಗ ಮಾರಿದ್ರೆ ಇಲ್ಲೇ ತೊಗೊತೀರಾ ಅಥವಾ ಮಾಗಡಿ ಕಡೆನೇ ಹೋಗ್ತೀರಾ? ಇಲ್ಲ ಸರ್, ಹಳ್ಳಿ ಕಡೆ. ಹಳ್ಳಿ ಕಡೆ ಹೋಗ್ತೀರಾ? ಮಾಗಡಿ ಸೈಡು? ಇಲ್ಲ ಮಾಗಡಿ ಜಾತ್ರೆವರೆಗೂ ವೆಯ್ಟ್ ಮಾಡ್ತೀರಾ? ಇಲ್ಲ, ವೆಯ್ಟ್ ಮಾಡೋಕ್ಕಾಗಲ್ಲ. ಆಗಲ್ಲ, ಹಸುಗಳು ಬರ್ತಾ ಇರ್ತವೆ. ಇಲ್ಲ ಇದೆ ಸರ್, ಬಿಟ್ಟರೆ ನೆನ್ನೆ ಇಲ್ಲ. ಹೌದಾ? ಹಾಂ ಹಾಂ ಹಾಂ. ನೋಡಿದೆ, ಯಾರೋ ಒಂದು ವಿಡಿಯೋನೂ ಹಾಕಿದ್ರು ಈ ಊರಿದು. ಎಷ್ಟು ವರ್ಷ ಇರ್ಬೋದು ಇದಕ್ಕೆ? ಸರ್, ಒಂದು 2 ವರ್ಷದ ಮೇಲೆ ಒಂದು ತಿಂಗಳು 2 ತಿಂಗಳಾಗುತ್ತೆ. ಇನ್ನೂ ಅಲ್ಲಾಗಿಲ್ಲ? ಇನ್ನೂ ಇಲ್ಲ ಸರ್. ಎರಡೂ ಆಗಿಲ್ವಾ? ಒಂದು ಅಲ್ಲ ಒಂದಲ್ಲೂ ಮಳ್ತೈತೆ ಇನ್ನೂ. ಅದು? ಇನ್ನೂ ಇಲ್ಲ, ಒಂದು 4-5 ದಿನಕ್ಕೆ ಇನ್ನೂ ಒಂದು 4-5 ತಿಂಗಳು ಬೇಕು ಸರ್. ಹೌದಾ? ಮತ್ತು ಮಿಲ್ ಅಲ್ಲಿ ಹಾಕಿದ್ಮೇಲೆ ಬಿಡಬೇಕು ಅಂತಾರೆ? ಸ್ವಲ್ಪ ಇದು ಏಜ್ ಬಂದಿದ್ವಲ್ಲ. ಹಾಂ ಹಾಂ. ಆ ದೊಡ್ಡವರು ಇದು ಆವಾಗಂಟ ಬಿಡ್ತಾ ಇದ್ರೆ. ಹಾಂ ಹಾಂ. ಒಂದು 4-5 ತಿಂಗಳಿಂದ ಬಿಡ್ತಾ ಇದ್ರಿ. ಹಾಂ ಹಾಂ ಹಾಂ. ನಿಮಗೆ ತುಂಬ ಇಂಟ್ರೆಸ್ಟು ಹಳ್ಳಿಕ ತಳಿ ಮೇಲೆ. ಹಸುಗಳು ಇಲ್ವಾ? ನಾಟಿ ಹಸುಗಳು? ನಾಟಿ ಹಸು ಇಲ್ಲ ಸರ್, ತರಬೇಕು. ಹಾಂ ಹಾಂ ಹಾಂ. ಚೆನ್ನ ಒಳ್ಳೆ ಹಸು ತರೋಣ ಅಂತ. ಮತ್ತು ಮನೆಗೆ ಒಂದು ಕೋಣ, ಒಂದು ಸೀಮೆವರಿ. ಹ್ಞೂ ಹ್ಞೂ. ಡೈಲಿ ಇವಕ್ಕಾಗಲಿ ಅವಕ್ಕಾಗಲಿ ಬಂದೇ ಬರ್ತವೆ? ಒಂದು 5-6 ಬರ್ತವೆ. ಒಂದು ವೀಕ್ಲಿ ಒನ್ ಡೇ ಅಷ್ಟೇನಾ? ಅಷ್ಟೇ ಇರಲ್ಲ. ಹಾಂ. ಇನ್ನು 6 ಡೇಸ್ 5 ಡೇಸ್ ಬರೇ ಬರ್ತವೆ. ಯಾವ ಇವಕ್ಕೆ? ಹಾಂ ಹಾಂ. ಎಮ್ಮೆಗೆ 1-2 ಬರ್ತಾವ? 2 ಸೀಮೆವರಿ. ಹಾಂ. ನಮ್ಗೆ ಇವಿಗೆ ಸ್ವಲ್ಪ ಜಾಸ್ತಿ ಸರ್. ಹೌದಾ? ದೂರದಿಂದ ಯಲಂಕ, ಹಾಂ, ಮತ್ತೆ ಚಿಕ್ಕಜಾಲ ಅಲ್ಲಿಂದ ಬರ್ತಾರೆ. ಹೌದಾ? ಗೌರಿಬಿದನೂರು ಕಡೆಯಿಂದನೂ ಬರ್ತಾರಾ? ಗೌರಿಬಿದನೂರು ಕಮ್ಮಿನೇ. ಹಾಂ. ತಿರ್ಗಾ ದೊಡ್ಡಬಳ್ಳಾಪುರದಿಂದ ಬರ್ತಾರೆ. ಹಾಂ ಹಾಂ ಹಾಂ. ಮತ್ತೆ ದೇವನಹಳ್ಳಿ ಕಡೆ ಜಾಸ್ತಿ ನಮ್ಗೆ. ಡೈಲಿ 1-2 ಬಂದೇ ಬರ್ತವೆ? ಇಲ್ಲಿ 1-2. ಹಾಂ ಹಾಂ. ಇದೇನು ಹುಟ್ಟಿರೋ ಇದೆ ಹಂಗಿದೆಯಲ್ಲ, ಚೆನ್ನಾಗಿದೆ ಅದು. ಇದೇನು ಕೂಟ ಗೀಟ ಏನೋ ಮಾಡೋದಿಲ್ಲ? ಇಲ್ಲ ಸರ್, ಏನು ಮಾಡಲ್ಲ, ಬಿತ್ತನೆಗೆ ಅಷ್ಟೇ. ಮತ್ತೆ ಏನಾನ ಜೊತೆ ಬಿಟ್ಟರೆ ಇದು ಬೀಜ ಹೊಡೆದಾಕ್ಬಿಟ್ಟು ಯಾವ್ದಾರ ಒಂದು ಬೀಜ ಹೊಡೆದಾಕಿ ಅದು ಜೊತೆ ಎತ್ತಾಕ್ಬಿಡ್ತೀವಿ. ಹಾಂ, ಇದನ್ನೇನು ಹೊಡಿಬೇಡಿ, ಇದು ಒಳ್ಳೆ ಕರುಗಳು ಕೊಡುತ್ತೆ ಅನ್ಕೊಂತೀನಿ. ಹಸು ಮೇಲೆ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಅದೇ ಹಸು ಮೇಲೆ ಇಲ್ಲಿ. ಮತ್ತೆ ಇದೇನ ಜೊತೆ ಬಿಟ್ಟರೆ ಬೆಳಗಾದ್ರೆ ಹಾಂ. ಇದು ಬೀಜ ಹೊಡೆದು ಆಮೇಲೆ ಎತ್ತಾಕ್ಬಿಡ್ತೀವಿ. ಅಲ್ಲ, ಕೊಡಂಗಿಲ್ಲ ಕೊಟ್ಬಿಡಿ. ಇದು ಜೊತೆಗೆ ಇನ್ನೊಂದು ನೋಡಿ ಇದೇ ಥರದ್ದು. ಇದ್ದಾರೆ ಇವಾಗ. ಹಾಂ. ನೋಡೋಣ ಇವತ್ತು. ಒಂಟಿ ಬಂದರೂ ಕೊಟ್ಬಿಡ್ತೀರಾ? ಒಂಟಿಯಾರು ಕೊಟ್ಬಿಡ್ತೀವಿ. ಹಾಂ ಹಾಂ. ನೆನ್ನೆ 1,02,000 ಕೇಳಿದ್ವಿ ಇದು. ಇದನ್ನ? ಹಾಂ ಹಾಂ ಹಾಂ. ನಾವು 1 ವರ್ಷ ಕಮ್ಮಿ ಕೊಡಲ್ಲ ಅಂತ. ಹಾಂ. ರೇಟ್ ಏನು ಹೇಳ್ತಿದ್ದೀರಾ ಎರಡು ಸೇರಿ? 1,80. 180.